ಈ ಬಜೆಟ್ ಹೆಂಗಾಗ್ಯದ ಅಂದ್ರೆ ಪಾಕಿಸ್ತಾನದಾಗ ಇವರು ಓದಿ ತಿಳಿದಿಲ್ಲ ಗೊತ್ತಿಲ್ಲ ನನಗೆ. ಅವರು ಓದಿದ್ದವ್ರು ಇವ್ರು ಕನ್ನಡದಾಗ ಓದ್ಯಾರ, ಪಾಕಿಸ್ತಾನದವ್ರಿಗೆ ತಿಳಿದ್ರೆ ನೋಡ್ರಿ ಇವ್ರದ್ದು ನಿನ್ನೆ ಕಂಟಿನ್ಯೂಸ್ ಓದಿದ್ದು ಇಷ್ಟು ಯಾರ ಬಗ್ಗೆ ಓದಿಲ್ಲ ಇಡೀ ಬಜೆಟ್ನಾಗ. ಸರ್ಕಾರಿ ಯೋಜನೆಗಳಲ್ಲಿ 2 ಕೋಟಿವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಯಾಕೆ? ನಮ್ಮ ದಲಿತ ಬಾಂಧವರಿಗೆ ಕೊಟ್ಟಿದ್ರು, ಓಕೆ ಕೊಡಬೇಕು, ಕೊಟ್ಟಿವಿ, ಕರೆಕ್ಟ್ ಅದ. ಉಳಿದವ್ರು ಕಸ್ಕೊಂಡು ಇವ್ರು ಕೊಡೋರಿಗೆ 2 ಕೋಟಿವರೆಗೆ ಅವ್ರಿಗೆ ಮೀಸಲಾತಿ ಅಂದ್ರೆ ಉಳಿದವ್ರು ಏನು ಮಾಡ್ಬೇಕು? ಸಣ್ಣ ಪುಟ್ಟ ಕಾಂಟ್ರಾಕ್ಟರ್. ಮುಸ್ಲಿಂ ಇಮಾಮ್ ಮತ್ತು ಮೌಲ್ವಿಗಳ ಗೌರವಧನ 6,000ಕ್ಕೆ ಹೆಚ್ಚಳ. ಅದಕ್ಕೇನು ಮಾಡ್ಯಾರ? ಅದಕ್ಕೊಂದು ಕಂಪೇರ್ ಮಾಡಲಿಕ್ಕೆ ಅದೇನೋ ಸತ್ವಿಕ್ ಹಣ, ಸಸ್ತಿಕ್ ಹಣ ಜಾಸ್ತಿ ಮಾಡಿವಿ ಅಂತ ಹೇಳ್ಯಾರ. ಅದ ನಮ್ದು ದೇವಸ್ಥಾನದಿಂದ ಬರೋ ಆದಾಯದ ಇವ್ರಿಗೇನು ಕೊಡ್ತೀರಲ್ಲ ನೀವು, ಇದು ನಾವು ಕೊಡೋ ಟ್ಯಾಕ್ಸ್ನಿಂದ ಕೊಡ್ತೀರಿ. ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವ್ರೆ? ಜನರಿಗೇನು ತಿಳಿದಿಲ್ಲ ಅಂತ ತಿಳ್ಕೊಂಡ್ರಿ ನೀವು. ಇಡೀ ದೇಶದೊಳಗೆ ಕಾಂಗ್ರೆಸ್ ಇವತ್ತು ನೆಲ ಕಚ್ಚಿರೋದು ಅತಿಯಾದ ತುಷ್ಟೀಕರಣ ಕಾರಣದಿಂದ. ಇದನ್ನು ಮನಿಬಾರದು. ಅಲ್ಪಸಂಖ್ಯಾತರ ಮದುವೆಗೆ 50,000 ರೂಪಾಯಿ, ಬಾಕಿಯವ್ರಿಗೆ ಯಾಕಿಲ್ಲ? ಹಿಂದನೂ ಶಾದಿ ಮಹಲ್ ಶಾದಿ ಭಾಗ್ಯ ಮಾಡಿದ್ರೆ ಹಾಳಾಗಿ ಹೋಗಿದ್ರ ಪೊಲಿಟಿಕಲಿ. ಈಗ ಮತ್ತೆ 50,000 ರೂಪಾಯಿ ಅವ್ರು ಕೊಡೋದಂತೆ. ಯಾರ್ದೋ ದುಡ್ಡು ಎಲ್ಲ ಮಂಜಾತಿ. ಪಾಕಿಸ್ತಾನ ಇದು ಅವ್ರಿಗೆ ಅಷ್ಟ ಕೊಡ್ಲಿಕ್ಕೆ? ಎಲ್ಲರಿಗೂ ಕೊಡ್ರಿ ಅಲ್ರಿ. ಅನೇಕ ಊರಿನೊಳಗೆ ಸ್ಮಶಾನಗಳಿಲ್ಲ. ನಮ್ಮ ಕ್ಷೇತ್ರದಾಗ ಅನೇಕ ಊರಿನ ಸ್ಮಶಾನ ಇಲ್ಲ, ಬರೆದ ಬರ್ತೀವಿ ನಾವು. ಆದ್ರೆ ಅವ್ರದಕ್ಕೆ 150 ಕೋಟಿ ರೂಪಾಯಿ ಅಂತ. ವಕ್ಫ್ ಸಂಸ್ಥೆಗಳ ದುರಸ್ತಿ ಮತ್ತು ಖಬರಸ್ಥಾನಗಳಿಗೆ 150 ಕೋಟಿ ಗೋಡೆ ಮಾಡ್ತಾರಂತ. KIDB ಜಾಗದಾಗ ಅಂದರೆ ಇದ್ರಾಗ ಮಾಫಿಯಾ ಶುರು ಆಗ್ತವಿನ್ನು. 20% ಅಂದ್ರೆ ಮಾಡಲ್ಲ, ಇವ್ರು ತೊಗೊಂಡು ಬೇರೆದವ್ರು ಕೊಡೋದು. ಆಮೇಲೆ KIDB ಒಳಗೆ 20% ಎಲ್ಲಿದ್ರಿ? ಇದು ದೇಶದಾಗ ಯಾವ ರಾಜ್ಯದಾಗೂ ಇಲ್ಲ. ನಾನು ಎಲ್ಲ ರಾಜ್ಯಕ್ಕೆ ಹೋಗೀನಿ ದೇಶದ. ಕಳೆದ 7 ವರ್ಷದಾಗಂತೂ ಎಲ್ಲ ರಾಜ್ಯಗಳಿಗೆ ಬಿಟ್ಟುಕೊಟ್ಟಿನಿ. ಎಲ್ಲಿಯೂ ಲ್ಯಾಂಡ್ ಅಲೋಕೇಶನ್ದಾಗ, ಇಂಡಸ್ಟ್ರಿ ಲ್ಯಾಂಡ್ ಅಲೋಕೇಶನ್ದೊಳಗೆ 20% ಮೀಸಲು ಎಲ್ಲೂ ಇಲ್ಲ. ಅಲ್ಪಸಂಖ್ಯಾತರ ಸಂಸ್ಕೃತಿ ಚಟುವಟಿಕೆಗಳಿಗೆ 50 ಲಕ್ಷ. ಬೇರೆದವ್ರ ಸಂಸ್ಕೃತಿ ಇಲ್ಲ. ಯಾವ ಸಂಸ್ಕೃತಿ ಮಾಡೋರು ನೀವು? ಇಲ್ಲೇ ಯಾವ ಸಂಸ್ಕೃತಿ ಮಾಡೋರು? ಬ್ರದರ್ ಅಂತ ಹೇಳಿದ್ರಲ್ಲ, ಆ ಸಂಸ್ಕೃತಿನ ಇದು? ಕುಕ್ಕರ್ ಬಾಂಬ್ ಅಲ್ಲ ಬ್ರದರ್ ಅವರು ಅಂತ ಹೇಳಿದ್ರಲ್ಲ, ಆ ಸಂಸ್ಕೃತಿ ಥರ ಕೊಟ್ಟಿದ್ದೀರ. ಅಲ್ಪಸಂಖ್ಯಾತರು ವಾಸಿಸುತ್ತಿರುವ ಪ್ರದೇಶಗಳಲ್ಲಿ IIT ಕಾಲೇಜು, ಈ IITಗೆ ಸಪೋರ್ಟ್ ನಾವು ಮಾಡ್ತಾಯಿದ್ವಿ. ITI ಇದಕ್ಕೆ ಸಪೋರ್ಟ್ ನಾವು ಮಾಡ್ತಾಯಿದ್ವಿ ಕೇಂದ್ರ ಸರ್ಕಾರದಿಂದ. ಯಾಕೆ SC ST OBC ಇದ್ದಲ್ಲಿ ಯಾಕೆ ಮಾಡೋದಿಲ್ಲ? ಆಮೇಲಿಂದ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 50% ಶುಲ್ಕ ಮಾಫಿ, ಬಾಕಿಯವ್ರಿಗೆ ಯಾಕಿಲ್ಲ? ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 169 ಹಾಸ್ಟೆಲ್ ಧಾರವಾಡದಾಗ ಇವತ್ತಿಗೂ ಸಹಿತ. ಧಾರವಾಡ ಹುಬ್ಬಳ್ಳಿ ಒಳಗೆ, ಸ್ಪೆಷಲಿ ಧಾರವಾಡದಾಗ ಜಾಸ್ತಿ. ನಾವು ಕೇಂದ್ರದಿಂದ ಕೊಟ್ಟು ಈಗ ಒಂದಿಷ್ಟು ಕಟ್ಟಿಸ್ತಾ ಇದ್ದೀವಿ. ನಮ್ಮ ತಾವರ್ಚಂದ್ ಗೆಹ್ಲೋಟ್ ಅವರು ಹಿಂದೆ ಇದಕ್ಕೆ ಸಂಬಂಧಿಸಿದ ಮಂತ್ರಿ ಇದ್ದಾಗ ಒಂದಿಷ್ಟು ದುಡ್ಡು ಕೊಟ್ಟರೆ ಅವಾಗ್ತಾ ಇದ್ದಾವೆ. ಧಾರವಾಡದಾಗ ಇಷ್ಟು ಡಿಮಾಂಡ್ ಅದ ಎಜುಕೇಷನ್ ಹಬ್. 12 ತಿಂಗಳ ಕಾಲವು ನಮ್ಮ ಆಫೀಸ್ಗೆ ಹಾಸ್ಟೆಲ್ಗೆ OBC ಹಾಸ್ಟೆಲು ಹಾಸ್ಟೆಲ್ ಅಂತ ಬರ್ತಾರೆ. ಇದ್ರಾಗ ಕೆಲವ್ರಿಗೆ ನಿಮಗೂ ಗೊತ್ತದ, ಯಾಕಂದ್ರೆ ನೀವು ಕೆಲವು ರೆಫರೆನ್ಸ್ ಕೊಟ್ಟಿರಿ ನಮಗೆ, ಹೆಂಗಾರು ಮಾಡಿ ಕೊಡಿಸ್ಕೊಡ್ರಿ ಅಂತಂದ್ರೆ ಇನ್ ದಿ ಗುಡ್ ಇಂಟ್ರೆಸ್ಟ್ ಆಫ್ ದಟ್ ಸ್ಟೂಡೆಂಟ್ ಕೊಡಿಸ್ಕೊಡ್ರಿ, ಹಾಸ್ಟೆಲ್ ಸಿಗ್ತಾ ಇಲ್ಲ, ಬಡವ ಇದ್ದಾನಂತ ಹೇಳಿ. 15ರಿಂದ 18,000 ತನಕ ಅಪ್ಲಿಕೇಶನ್ ಬರ್ತಾವೆ. ಹಿಂದೆ MLA ಇದ್ರಿ ಅವ್ರಿಗೆ. ಆದ್ರೆ 169 ಹಾಸ್ಟೆಲು, ಅದು ಸಾಬರಿಗೆ. ಮದರ್ಸಾಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ. ಮದರ್ಸಾದಾಗ ಏನು ನಡೆದದು ಏನು ಗೊತ್ತಿಲ್ಲ ಇವ್ರಿಗೆ. ಅವ್ರನ್ನ ಮುಖ್ಯವಾಹಿನಿಗೆ ತರಬೇಕು.
ಸರಿಯಾದಂಥ ಎಜುಕೇಷನ್ ಕೊಡಬೇಕು. ಉಳಿದ ಮಕ್ಕಳಿಗೆ ಸಿಗುವಂಥ ಎಜುಕೇಷನ್ ಮುಸಲ್ಮಾನ್ ಮಕ್ಕಳಿಗೂ ಸಿಗಬೇಕು. ನಮ್ಮ ಆಸೆ ಇರೋದು ಅವರು ಮುಖ್ಯವಾಹಿನಿಯೊಳಗೆ ಬಂದು ಅವರು ಇತರ ನಾಗರಿಕರಂತೆ ಸಾಮಾನ್ಯವಾಗಿ ಉಳಿದವ್ರು ಏನು ಇವತ್ತು ಭಾರತಕ್ಕೆ ಒಂದು ಬಹುದೊಡ್ಡ ಅವಕಾಶ ಜಾಗತಿಕ ಮಟ್ಟದಲ್ಲಿ ಅದ. ಅವರು ಇಂಜಿನಿಯರ್ ಆಗಬೇಕು, ಅವರು ಮತ್ತು ಟೆಕ್ನೋಕ್ರಾಟ್ ಆಗಬೇಕು, ಮತ್ತೊಂದು ಆಗಬೇಕು ಅಂತಂದರೆ ಅಲ್ಲಿ ಮದರ್ಸಾದಾಗ ಅವ್ರನ್ನ ಅಲ್ಲೇ ಕೊಡಿಸೋರು ನೀವು ಅವ್ರನ್ನ ಅದೇ ರೀತಿ ಮೌಲ್ಯಗಳನ್ನು ತಯಾರು ಮಾಡಲಿಕ್ಕೆ. ಹಾಗಾಗಿ ಇದು ಮುಸಲ್ಮಾನರಿಂದ ಮುಸ್ಲಿಮರಿಗೋಸ್ಕರ ಮುಸಲ್ಮಾನರಿಗಾಗಿ ಇರುವಂಥ ಬಜೆಟ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.